ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪೆಪ್ಪೆ ಸಿನಿಮಾದ ಒಟ್ಟು ಕಲೆಕ್ಷನ್ ಎಷ್ಟು? ಆಗಸ್ಟ್ ತಿಂಗಳು ಕನ್ನಡ ಚಿತ್ರರಂಗಕ್ಕೆ ಚಿಕ್ಕದೊಂದು ಚೇತರಿಕೆ ತಂದುಕೊಟ್ಟಿದೆ. ದುನಿಯಾ ವಿಜಯ್ ಸಿನಿಮಾ ಭೀಮಾ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದಿದೆ. ಈ ಸಿನಿಮೆ ತೆರೆ ಕಂಡು ಒಂದು ವಾರದ ಬಳಿಕ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿದ ಕೃಷ್ಣ ಪ್ರಣಯ ಸಖಿ ಕೂಡ ಹಿಟ್ ಲಿಸ್ಟ್ ಸೇರಿದೆ. ಯಶಸ್ಸಿನ ಬೆನ್ನಲ್ಲೇ ತೆರೆ ಕಂಡ ಎರಡು ಸಿನಿಮಾಗಳು ಪೆಪ್ಪೆ ಮತ್ತು ಲಾಫಿಂಗ್ ಬುದ್ಧ. ವಿನಯ್ ರಾಜ್ಕುಮಾರ್ ನಟನೆಯ ಪೆಪ್ಪೆ ಹಾಗೂ ಪ್ರಮೋದ್ ಶೆಟ್ಟಿಯ ಲಾಫಿಂಗ್ ಬುದ್ಧ ಬೇರೆ ಬೇರೆ ಕಾರಣಗಳಿಗೆ ಗಮನ ಸೆಳೆದಿದ್ದವು. ವಿನಯ್ ಇದೇ ಮೊದಲ ಬಾರಿಗೆ ರಗಡ್ ಲುಕ್ನಲ್ಲಿ ನಟಿಸಿದ್ದಾರೆ. ಇಲ್ಲಿಯವರೆಗೆ ಲವರ್ ಬಾಯ್ ಪಾತ್ರಗಳಲ್ಲಿ ಹೆಚ್ಚಾಗಿ ನಟಿಸಿದ್ದ ವಿನಯ್ ವೃತ್ತಿ ಬದುಕಿಗೆ ಮಾಸ್ ಕಿಕ್ ಕೊಟ್ಟ ಸಿನಿಮಾವಿದು. ಮೂರನೇ ದಿನ ಪೆಪ್ಪೆ ಕಥೆ ಏನಾಯಿತು? ವಿನಯ್ ರಾಜ್ಕುಮಾರ್ ಸಿನಿಮಾ ಪೆಪ್ಪೆಗೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಆದರೆ ಮಾಸ್ ಸಿನಿಮಾ ಲವರ್ಗಳು ಪೆಪ್ಪೆಯನ್ನು ಮೆಚ್ಚಿಕೊಂಡಿದ್ದರು. ವಿನಯ್ ರಾಜ್ಕುಮಾರ್ ಅವರನ್ನು ಇಂತಹ ರಗಡ್ ಅವತಾರದಲ್ಲಿ ನೋಡಿ ಅವರ ಫ್ಯಾನ್ಸ್ ಥ್ರಿಲ್ ಆಗಿದ್ದರು. ಮೊದಲ ದಿನ 20 ರಿಂದ 25 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿತ್ತು. ಅದೇ ಮೂರನೇ ದಿನ ಅಂದರೆ ನಿನ್ನೆ ಭಾನುವಾರ 30 ರಿಂದ 35 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ವಿತರಕರ ವಲಯದಲ್ಲಿ ಬಂದಿರುವ ಲೆಕ್ಕ. ವೀಕೆಂಡ್ನಲ್ಲಿ ಮಿಂಚಿದ್ನ ಪೆಪ್ಪೆ. ವಿನಯ್ ರಾಜ್ಕುಮಾರ್ ಸಿನಿಮಾ ಪೆಪ್ಪೆ ವೀಕೆಂಡ್ನಲ್ಲಿ ಮಸ್ತ್ ಕಲೆಕ್ಷನ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಪೆಪ್ಪೆ ವೀಕೆಂಡ್ನಲ್ಲೂ ಹೇಳುವಂಥ ರೆಸ್ಪಾನ್ಸ್ ಏನು ಸಿಕ್ಕಿಲ್ಲ. ಮೊದಲ ದಿನ 20 ರಿಂದ 25 ಲಕ್ಷ ರೂಪಾಯಿ, ಎರಡನೇ ದಿನ 20 ರಿಂದ 25 ಲಕ್ಷ ರೂಪಾಯಿ ಆಸುಪಾಸಿನಲ್ಲಿ ಕಲೆಕ್ಷನ್ ಆಗಿತ್ತು. ಹಾಗೆಯೇ ಮೂರನೇ ದಿನ 30 ರಿಂದ 35 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನಲಾಗಿದೆ. ಒಟ್ಟು 70 ರಿಂದ 75 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿರಬಹುದು ಎಂದು ಟ್ರೇಡ್ ಎಕ್ಸ್ಪರ್ಟ್ಗಳು ಲೆಕ್ಕ ಹಾಕುತ್ತಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.